ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಹಿಂದಿನ ಅಧ್ಯಾಯದಲ್ಲಿ ಭಾರತೀಯ ಗ್ರಾಮ ಸಮುದಾಯ ಎನ್ನುವಂಥ ವಿಷಯದ ಮೇಲೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅಂದರೆ ಗ್ರಾಮೀಣ ಸಮುದಾಯ ಅಂದರೆ 5,000 ಜನಸಂಖ್ಯೆಯನ್ನು ಹೊಂದಿ ಕೃಷಿಯನ್ನೇ ಅವಲಂಬಿಸಿ ಮುಖಾಮುಖಿ ಮತ್ತು ಅನನ್ಯ ಸಂಬಂಧಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮುದಾಯ. ಆ ಗ್ರಾಮ ಎನ್ನುವಂಥದ್ದು ಯಾವ್ಯಾವ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಎನ್ನುವಂಥದ್ದನ್ನು ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಪ್ರಸ್ತುತ ತರಗತಿಯಲ್ಲಿ ಭಾರತೀಯ ಗ್ರಾಮಗಳ ಸಮಸ್ಯೆಗಳು ಅಂದರೆ ಭಾರತೀಯ ಗ್ರಾಮ ಎನ್ನುವಂಥದ್ದು ಯಾವ್ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ, ಇಲ್ಲಿ ವಿಶೇಷವಾಗಿ ಆ ಸಮಸ್ಯೆಗಳು ಗ್ರಾಮದಿಂದ ಗ್ರಾಮಕ್ಕೆ ಬದಲಾವಣೆಯನ್ನು ನಾವು ಕಾಣ್ತೀವಿ. ಅಂದರೆ ಎಲ್ಲ ಗ್ರಾಮಗಳ ಸಮಸ್ಯೆಗಳು ಒಂದೇ ತೆರನಾಗಿರೋದಿಲ್ಲ, ಬೇರೆ ಬೇರೆ ಆಗಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡುವಂಥದ್ದು. ಸೊ ಅದರಲ್ಲಿ ವಿಶೇಷ ಅಂದರೆ ಸಾಮಾಜಿಕ ಸಮಸ್ಯೆಗಳು ಅಂದರೆ ಸಮಾಜದಲ್ಲಿ ಯಾವ ಯಾವ ಸಮಸ್ಯೆಗಳಿವೆ, ಅದರಲ್ಲೂ ವಿಶೇಷವಾಗಿ ಭಾರತೀಯ ಒಂದು ಸಾಮಾಜಿಕ ವ್ಯವಸ್ಥೆ ಎನ್ನುವಂಥದ್ದು ಕಾರಣ ಯಾಕೆ ಅಂದರೆ ಭಾರತದಲ್ಲಿ ಗ್ರಾಮ ಎನ್ನುವಂಥದ್ದು ಗರಿಷ್ಠ ಜೀವನ ಪದ್ಧತಿಯನ್ನು ನಾವು ಕಾಣ್ತೇವೆ. ಅಂದರೆ ಬಹಳಷ್ಟು ಜನ ನಾವೆಲ್ಲರೂ ಕೂಡ ಗ್ರಾಮೀಣ ಸಮುದಾಯದ ಹಿನ್ನೆಲೆಯಲ್ಲಿನೇ ಬದುಕುವಂಥವು. ಹಾಗಾಗಿ ಸಾಮಾಜಿಕ ಸಮಸ್ಯೆಗಳ ಸಾಮಾಜಿಕವಾಗಿ ಯಾವ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದೇದು ಅನಕ್ಷರತೆ ಅಂತ ಕರಿತೀವಿ. ಏನು ಅನಕ್ಷರತೆ ಅಂದ್ರೆ ಅಕ್ಷರದಿಂದ ವಂಚಿತರಾಗಿರ್ತಕ್ಕಂಥದ್ದು. ಕಾರಣ ಯಾಕೆಂದ್ರೆ ಇವತ್ತು ಕೂಡ ಅನೇಕ ಗ್ರಾಮಗಳಲ್ಲಿ ಒಂದು ಶಿಕ್ಷಣದ ಕೊರತೆ ಇದೆ. ಕಾರಣ ಯಾಕೆ ಅಂದ್ರೆ ಅಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಇಲ್ಲದೆ ಇರ್ತಕ್ಕಂಥದ್ದು, ಅವು ಇದ್ರೂ ಕೂಡ ಒಂದು ಗುಣಮಟ್ಟ ಇಲ್ಲದೆ ಇರ್ತಕ್ಕಂಥದ್ದು, ಅದ್ರ ಜೊತೆಗೆ ಮಧ್ಯದಲ್ಲಿನೇ ಶಾಲೆ ಬಿಡ್ತಕ್ಕಂಥ ಜನತೆಯನ್ನು ನಾವು ಕಾಣ್ತೇವೆ. ಅಂದ್ರೆ ಶಾಲೆಗೆ ಸೇರಿದ್ರು ಕೂಡ ಕೃಷಿ ಚಟುವಟಿಕೆಗಾಗಿನೇ ಶಾಲೆಯನ್ನ ತೊರೆಯತಕ್ಕಂಥದ್ದು. ಹಾಗೆಯೇ ಬಹುತೇಕವಾಗಿ ಸಮರ್ಪಕ ಕಟ್ಟಡ ಗ್ರಂಥಾಲಯಗಳು ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ, ಆಟದ ಮೈದಾನ, ಮೂಲಭೂತ ಸೌಲಭ್ಯಗಳು ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ. ಉದಾಹರಣೆಗೆ ನಗರ ಪ್ರದೇಶ ಮತ್ತು ಗ್ರಾಮ ಪ್ರದೇಶಗಳನ್ನ ನಾವು ಹೋಲಿಕೆ ಮಾಡಿ ನೋಡಿದಾಗ ಅನೇಕ ಸಮಸ್ಯೆಗಳನ್ನ, ಸಾಮಾಜಿಕ ಸಮಸ್ಯೆಗಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣುವಂಥದ್ದು. ವಿಶೇಷವಾಗಿ ಕುಡಿಯುವ ನೀರು ಅಥವಾ ಒಂದು ನೈರ್ಮಲ್ಯ, ಸಾರಿಗೆ ಅಥವಾ ಸೌಲಭ್ಯ ಇವ್ಯಾವು ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತಿದ್ದೀವಿ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಅನಕ್ಷರಸ್ಥರಾಗಿರ್ಲಿಕ್ಕೆ ಕಾರಣ ಇದು ಕೂಡ ಒಂದು. ಅಂದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಕಟ್ಟಡ, ಗ್ರಂಥಾಲಯ, ನೀರಿನ ಸೌಕರ್ಯ, ಸಾರಿಗೆ ವ್ಯವಸ್ಥೆ, ಗ್ರಂಥಾಲಯ ವ್ಯವಸ್ಥೆ ಇವು ಇಲ್ಲದೆ ಇರುವಂತ ಒಂದು ಸ್ಥಿತಿಯಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚು. ಇನ್ನು ಎರಡನೇದಾಗಿ ಇಲ್ಲಿ ಗ್ರಾಮೀಣ ಬಡತನ ಅಂತ ಕರಿತೀವಿ. ಗ್ರಾಮ ಎನ್ನುವಂಥದ್ದು ಬಡತನದಿಂದ ನರಳುತ್ತಾ ಇದೆ, ಹಸಿವಿನಿಂದ ನರಳುತ್ತಾ ಇದೆ, ನಿರುದ್ಯೋಗ ಸಮಸ್ಯೆಯಿಂದ ನರಳುತ್ತಾ ಇದೆ. ಕಾರಣ ಯಾಕೆ? ಉದಾಹರಣೆಯಾಗಿ ಇಲ್ಲಿ 1996ರಲ್ಲಿ ಜಾಗತಿಕ ಬ್ಯಾಂಕ್ ಎನ್ನುವಂಥದ್ದು ಗ್ರಾಮಗಳ ಹಿಂದುಳಿಲಿಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಅಧ್ಯಯನದಲ್ಲಿ ನೋಡಿದಾಗ ಬಹು ವಿಶಿಷ್ಟವಾಗಿ ಬಡತನ ನಿರ್ಮೂಲನೆಯ ಕಾರ್ಯಕ್ರಮಗಳು ಇವೆ, ಆದರೆ ಅಸಮರ್ಪಕವಾಗಿ ಅನುಷ್ಠಾನಗೊಳ್ತಾ ಇದೆ. ಜೊತೆಗೆ ಕೃಷಿ ವೃತ್ತಿಗಳಲ್ಲಿ ಸೀಮಿತ ಜನರು ಪಾಲ್ಗೊಳ್ತಕ್ಕಂಥದ್ದು. ಅಂದ್ರೆ ಸೀಮಿತ ಜನರು ಮಾತ್ರ, ಎಲ್ಲ ಜನರು ಆ ಇಡೀ ಇರುವಂತ ಭೂಮಿಯಲ್ಲಿ ಅವರು ಭಾಗಿಯಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗೋದಿಲ್ಲ. ಸೀಮಿತ ಜನರು ಭಾಗವಹಿಸ್ತಕ್ಕಂಥದ್ದು ಮತ್ತು ನೀರಾವರಿ ಸೌಲಭ್ಯಗಳ ಅಲಭ್ಯತೆ ಅಂತ ಕರೀತೀವಿ. ನೀರಾವರಿ ಸೌಲಭ್ಯ ಇಲ್ಲದೆ ಇರ್ತಕ್ಕಂಥದ್ದು, ಮಳೆಯನ್ನೇ ಆಶ್ರಯ ಮಾಡ್ಕೊಂಡು ನಾವು ವ್ಯವಸಾಯವನ್ನ ಮಾಡುವಂಥದ್ದು. ಕಾರಣ ಮಳೆ ಕಡಿಮೆ ಬೀಳ್ತಕ್ಕಂಥದ್ದು. ಅದಕ್ಕಾಗಿಯೇ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ರೈತ ಎನ್ನುವುದು ಮಳೆಯೊಂದಿಗಿನ ಒಂದು ಗುದ್ದಾಟವನ್ನ, ಯುದ್ಧವನ್ನ ಮಾಡ್ತಕ್ಕಂಥ ಒಂದು ಸ್ಥಿತಿ. ಜೊತೆಗೆ
ಒಂದು ಪಾರಂಪರಿಕ ವ್ಯವಸಾಯ ನಮ್ಮದು, ಎತ್ತುಗಳನ್ನು ಬಳಸಿ ಒಂದು ಕಡಿಮೆ ಬೆಳೆಯನ್ನು ಬೆಳೀತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಹೆಚ್ಚು ಇಳುವರಿ ಬರ್ತಕ್ಕಂಥ ಬೀಜ, ರಸಗೊಬ್ಬರಗಳು, ನೀರಾವರಿ ಇಲ್ಲದೆ ಇರತಕ್ಕಂಥ ಕಾರಣ ಕೂಡ ಒಂದು ಬಡತನ ಬರಲಿಕ್ಕೆ ಸಾಧ್ಯ. ಜೊತೆಗೆ ಕೃಷಿಗೆ ವಿಶೇಷವಾಗಿ ವಿದ್ಯುತ್ ಬೇಕು, ಆ ವಿದ್ಯುತ್ತಿನ ಸಂಪರ್ಕ ತುಂಬ ಕಡಿಮೆ ಗ್ರಾಮದಲ್ಲಿ. ಜೊತೆಗೆ ಗುಣಮಟ್ಟವಿಲ್ಲದ ಜಾನುವಾರುಗಳ ಸಾಕಾಣಿಕೆ. ಜಾನುವಾರುಗಳು ಕೇವಲ ಮೇವನ್ನು ತಿನ್ನುತ್ತವೆ ವಿನ ಅದರಿಂದ ಸಾಕಷ್ಟು ಸೌಲಭ್ಯಗಳು ಸಿಗ್ತಿಲ್ಲ. ಅದರಿಂದ ಹಾಲು, ಹೈನು ಅಥವಾ ಗೊಬ್ಬರಗಳು ಬರಬೇಕು, ಆದರೆ ಅವೆಲ್ಲವೂ ಕೂಡ ಕಡಿಮೆ. ಅಂದರೆ ಅಲ್ಲಿ ಒಂದು ಗುಣಮಟ್ಟ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗತಿ, ಹಾಗೆಯೇ ಅಪೂರ್ಣ ಮತ್ತು ಶೋಷಿತ ಸಾಲ ಸೌಲಭ್ಯಗಳ ಒಂದು ಸಂವಹನವನ್ನು, ಹಾಗೆಯೇ ಗುಣಮಟ್ಟದ ಶಿಕ್ಷಣದ ಒಂದು ಕೊರತೆ, ಸಮುದಾಯದ ನಾಯಕತ್ವದ ಒಂದು ಕೊರತೆ. ಅಂದರೆ ಒಂದು ಶಿಕ್ಷಣ ಎನ್ನುವಂಥದ್ದು ಅವನಿಗೆ ಒಂದು ಅನ್ನವನ್ನು ಕೊಡಬೇಕು, ಆ ಥರದ ಒಂದು ಶಿಕ್ಷಣ ಇಲ್ಲದಿರ್ತಕ್ಕಂಥದ್ದು. ಜೊತೆಗೆ ಒಂದು ಸಮುದಾಯದ ನಾಯಕತ್ವದ ಕೊರತೆ. ವಿಶೇಷವಾಗಿ ಆ ನಾಯಕ ಆಗಿರ್ತಕ್ಕಂಥವನು ಎಲ್ಲ ನಮ್ಮ ಸಮಸ್ಯೆಗಳನ್ನು ನೀಗಿಸುವಂಥ ಒಂದು ವ್ಯಕ್ತಿತ್ವ ಇರಬೇಕು, ಅದು ಇಲ್ಲೇ ಇರುವಂಥ ಒಂದು ಸ್ಥಿತಿ. ಹಾಗೆಯೇ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಮಹಿಳಾ ಸಹಕಾರದ ಕೊರತೆ. ಅನೇಕ ಮಹಿಳೆಯರು ಅಲ್ಲಿ ಸ್ಪಂದಿಸದೇ ಇರ್ತಕ್ಕಂಥ ಒಂದು ಸಂದರ್ಭ. ಹಾಗೆಯೇ ಅಂತರ್ಜಾತೀಯ ಸಂಘರ್ಷಗಳು. ಇವತ್ತು ಗ್ರಾಮೀಣ ಎನ್ನುವಂಥದ್ದು ಜಾತಿಗಳ ಮಧ್ಯೆ ಒಂದು ಜಾತಿಯ ಸಂಘರ್ಷ. ಅದಕ್ಕಾಗಿ ಕೋರ್ಟು, ಮೆಟ್ಟು ಹತ್ತಿ, ಸಮಯವನ್ನು, ಹಣವನ್ನು, ದ್ವೇಷ, ಅಸೂಯೆ, ಕೊಲೆಗಳಲ್ಲಿ ಅಂತ್ಯವಾಗ್ತಕ್ಕಂಥ ಎಷ್ಟೋ ಪ್ರಕರಣಗಳನ್ನು ನಾವು ಕಾಣುವಂಥದ್ದು. ಮತ್ತು ಪ್ರತಿಸ್ಪರ್ಧೆಗಳು ಇವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಳ. ಹಾಗೆಯೇ ವಿವಾಹ, ತಿಥಿ, ಹಬ್ಬ, ಹರಿದಿನ, ಜಾತ್ರೆಗಳಲ್ಲಿ ನಾವು ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ, ಅದನ್ನು ಬಡ್ಡಿ ರೂಪದಲ್ಲಿ ತರ್ತಾ ಇದ್ದೀವಿ. ಸೊ ಒಂದು ಸಾಲ ತೀರಿಸೋಷ್ಟೊತ್ತಿಗೆ ಮತ್ತೊಂದು ಯಾವುದಾದ್ರೂ ಹಬ್ಬ, ಹರಿದಿನ, ಜಾತ್ರೆ ಬಂದಾಗ ಮತ್ತೆ ಸಾಲವನ್ನು ಕೇಳುವಂಥ ಒಂದು ಸ್ಥಿತಿಗೆ ನಾವೆಲ್ಲರೂ ಕೂಡ ಇವತ್ತು ತಲುಪತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ, ವಿಶೇಷವಾಗಿ ರೈತ. ಇನ್ನು ಆರೋಗ್ಯ ಸಮಸ್ಯೆಗಳು ಅಂತ ಕರಿತೀವಿ ನಾವು. ಆರೋಗ್ಯ ಸಮಸ್ಯೆಗಳು ಕಾರಣ ಯಾಕೆ ಅಂತಂದ್ರೆ, ಒಂದು ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ಶುದ್ಧವಾಗಿರ್ತಕ್ಕಂಥ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರ್ತಕ್ಕಂಥದ್ದು, ಮತ್ತು ಸಮಯಕ್ಕೆ ಸರಿಯಾಗಿ ಉತ್ತಮವಾಗಿರ್ತಕ್ಕಂಥ ಆಸ್ಪತ್ರೆಗಳ ಒಂದು ಸೌಲಭ್ಯ, ಚಿಕಿತ್ಸೆ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಆರೋಗ್ಯದ ಬಗ್ಗೆ ನಮಗೆ ಹೆಚ್ಚು ಕಾಳಜಿ ಇಲ್ಲದೆ ಇರತಕ್ಕ ಒಂದು ನಿರ್ಲಕ್ಷ್ಯತೆ, ಅದಕ್ಕೆ ಸರಿಯಾದ ರೀತಿಯ ಒಂದು ಮಾರ್ಗದರ್ಶನದ ಒಂದು ಕೊರತೆಯನ್ನ ಕಾಣ್ತಕ್ಕಂಥದ್ದು ಶೇಕಡ. ಇವತ್ತು ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲಿ 70% ಜನ ವಾಸ ಮಾಡಿದರೆ 74% ವೈದ್ಯರು ನಗರ ಪ್ರದೇಶದಲ್ಲಿ ಇದ್ದಾರೆ. ಈ 74% ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಿದ್ದು ಕರ್ತವ್ಯವನ್ನು ನಿರ್ವಹಿಸಿದ್ದರೆ ಅನೇಕ ಸಮಸ್ಯೆಗಳನ್ನು ನೀಗಿಸಬಹುದಾಯಿತು. ಆದರೆ ಶೇಕಡ 74% ಜನ ವೈದ್ಯರು ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಶಿಶು ಮರಣ, ತಾಯಿ ಮರಣ ಮತ್ತು ವೈದ್ಯರ ಒಂದು ಕೊರತೆ, ಫಲವತ್ತತೆ, ಜನನ ದರ ಹೆಚ್ಚಿನ ಕೂಡ ಇವತ್ತು ಮರಣದ ಅದಕ್ಕಿಂತ ಹೆಚ್ಚು ಇರುವಂಥದ್ದು. ಪರಿಣಾಮ ಮಲೇರಿಯಾ, ಡೆಂಗ್ಯೂ, ವಿಷಮ ಶೀತ ಜ್ವರ, ಪ್ಲೇಗ್ ರೋಗದಂಥ, ಕ್ಷಯ ರೋಗದಂಥ, ಹಾಗೆಯೇ ಮದ್ಯಪಾನ, ತಂಬಾಕು, ಅನೈರ್ಮಲ್ಯತೆ ಇತ್ಯಾದಿಗಳ ಕಾರಣಕ್ಕಾಗಿ ಅನೇಕ ಮತ್ತು ರಾಸಾಯನಿಕ ವಸ್ತುಗಳಿಂದ ಅವರು ಯಾವ ರೀತಿಯಾಗಿ ಉಪಯೋಗಿಸಬೇಕು ಎನ್ನುವಂಥ ಒಂದು ಜ್ಞಾನ ಇಲ್ಲದೆ ಇರುವಂಥ ಒಂದು ಸ್ಥಿತಿಯ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಜನ ಅಲ್ಲಿ ಸಾವನ್ನು ಅಪ್ಪತಕ್ಕಂಥ ಒಂದು ಕ್ರಿಮಿಕೀಟದಿಂದ, ಅನೇಕ ಕ್ರಿಮಿನಾಶಕಗಳಿಂದಲೂ ಕೂಡ ಅನೇಕ ರೋಗಗಳು ಬರ್ತಕ್ಕಂಥ ಒಂದು. ನಾವು ಇವತ್ತು ಉಳಿಮೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಹೊಲದಲ್ಲಿ ಅನೇಕ ಥರದ ಪ್ರಾಣಿ ಪಕ್ಷಿಗಳ ಬಾಧೆ ಕೂಡ ಸಾವನ್ನಪ್ಪತಕ್ಕಂಥದ್ದು. ಸೊ ಅದರ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆ ವಹಿಸ್ಕೋಬೇಕು ಎನ್ನುವಂಥದ್ದು ಕೂಡ ಇವತ್ತು ಮಾಹಿತಿ ಇಲ್ಲದಿರತಕ್ಕಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಅನಾರೋಗ್ಯ ಪೀಡಿತ ಆಗ್ತಾ ಇದೆ ಗ್ರಾಮ ಪ್ರದೇಶ. ಅವೆಲ್ಲವನ್ನು ಕೃಷಿಕ ಇವತ್ತು ಅನುಭವಿಸ್ತಾ ಇದ್ದಾನೆ. ನೆಕ್ಸ್ಟ್ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳು, ಇದು ವಿಶೇಷ.
ಆರ್ಥಿಕವಾಗಿ ಇವತ್ತು ಸಂಕಷ್ಟದ ಸ್ಥಿತಿಯನ್ನ ಗ್ರಾಮೀಣ ಪ್ರದೇಶ ಅನುಭವಿಸ್ತಿದೆ. ಅದರಲ್ಲಿ ವಿಶೇಷವಾಗಿ ಅಸಮಾನತೆ. ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಅಮರ್ತ್ಯ ಸೇನ್, ಖ್ಯಾತ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಏನ್ ಹೇಳ್ತಾನೆ ಅಂತಂದ್ರೆ, ಇದೇ ರೀತಿಯ ಅಸಮಾನತೆ ಮುಂದುವರೆದ್ರೆ ಒಂದಷ್ಟು ಒಂದು ಕಾಲು ಭಾಗ ಕ್ಯಾಲಿಫೋರ್ನಿಯಾ, ಇನ್ನು ಮುಕ್ಕಾಲು ಭಾಗ ದಕ್ಷಿಣ ಆಫ್ರಿಕಾ ಖಂಡದ ಒಂದು ತರದ ಒಂದು ಸಹರಾ ಮರುಭೂಮಿ ಅಂತ ಆಗುತ್ತದೆ. ಅಷ್ಟು ಅಸಮಾನತೆ. ನಮ್ಮಲ್ಲಿ ಸಾಕಷ್ಟು ಸಂಪತ್ತಿದೆ, ವಿಜ್ಞಾನ ತಂತ್ರಜ್ಞಾನದ ಒಂದು ಮಾಹಿತಿ ಇದೆ, ಆದರೆ ಮನುಷ್ಯತ್ವದ ಕೊರತೆಯನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಹೀಗಾಗಿ ಇಲ್ಲಿ ಭಾರತದಲ್ಲಿ ಸಾಕಷ್ಟು ಅಸಮಾನತೆ. ಕೆಲವು ಜನ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದೇನಾದರೆ ಅನೇಕ ಜನ ಹಸುವಿನಿಂದ ನರಳತಕ್ಕಂಥ ಒಂದು ಸ್ಥಿತಿಯನ್ನ ನಾವು ಕಾಣುವಂಥದ್ದು. ಹಾಗಾಗಿ ಅಸಮಾನತೆ ಎನ್ನುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಹೆಚ್ಚು ಕಾಣುವಂಥದ್ದು. ನೆಕ್ಸ್ಟ್ ಇಲ್ಲಿ ತಾರತಮ್ಯ ನೀತಿಗಳು. ಕೆಲವು ನೀತಿಗಳು ತಾರತಮ್ಯತೆಗೆ ಒಳಪಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ರೈತರಿಗೆ ಅವು ಬೇಗ ಮುಟ್ಟೋದಿಲ್ಲ. ಇವು ಹೆಚ್ಚು ಜಮೀನ್ದಾರಿ ವ್ಯವಸ್ಥೆಯಲ್ಲಿ ಹೆಚ್ಚು ಭೂಮಿಯನ್ನು ಯಾರು ಪಡ್ಕೊಂಡಿರ್ತಾರೆ ಅವ್ರಿಗೆ ಹೆಚ್ಚು ಸಿಗ್ತಕ್ಕಂಥದ್ದು. ಮತ್ತು ಇವು ಯಾವ ಕೂಡ ರೈತರು ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲದಿರ್ತಕ್ಕಂಥದ್ದು, ಹಾಗೆಯೇ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡದಿರ್ತಕ್ಕಂಥದ್ದು. ಕೆಲವು ರೈತರಿಗೆ ಲಾಭ ಆಗೋದು, ಅನೇಕ ಜನರಿಗೆ ಅದರಿಂದ ನಷ್ಟ ಆಗ್ತಿದೆ. ಹಾಗಾಗಿ ತಾರತಮ್ಯತೆ ನೀತಿ ಎನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು. ಮತ್ತು ಕೃಷಿ ಕ್ಷೇತ್ರದ ಸಂದಿಗ್ಧ ಸ್ಥಿತಿ ಅಂತ ಕಾಣ್ತೀವಿ. ಇವತ್ತು ಸಂದಿಗ್ಧ ಅನೇಕ ಇಲ್ಲಿ ಸಾಲ ಮಾರುಕಟ್ಟೆ, ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ನೀಡಿದ್ರೂ ಕೂಡ ಒಂದು ಅಸಹಾಯಕ ಕಾರಣ ಏನಂತಂದ್ರೆ ಹಣ ಇಲ್ಲಿ ಹವಾಗುಣದ ಅನಿಶ್ಚಿತೆ, ನೀರಾವರಿ ಸೌಲಭ್ಯದ ಅಲಭ್ಯತೆ, ರಸಗೊಬ್ಬರ ಮತ್ತು ಕೀಟನಾಶಕಗಳು, ಹಾಗೆಯೇ ನೀರಿಲ್ಲದಿರ್ತಕ್ಕಂಥದ್ದು, ಒಂದು ಕಾರ್ಮಿಕನ ಸ್ಥಿತಿ, ಪರಿಕರಗಳ ಒಂದು ಬೆಲೆ ಹೆಚ್ಚು, ಸರ್ಕಾರದ ಕೆಲವು ಧೋರಣೆಗಳು, ಸಾಲ ಮತ್ತು ದೇವಿದಾರ ಒಂದು ದುಬಾರಿಯಾಗಿರ್ತಕ್ಕಂಥ ಒಂದು ಬಡ್ಡಿ, ಆರೋಗ್ಯ ಮತ್ತು ಇತರೆ ಸೌಲಭ್ಯ ಇಲ್ಲಿರ್ತಕ್ಕಂಥದ್ದು, ವಸ್ತುಗಳ ಬೆಲೆ ಏರ್ತಕ್ಕಂಥದ್ದು, ಅವನನ್ನು ಕೊಂಡುಕೊಳ್ಳುವ ಒಂದು ಶಕ್ತಿ ಇಲ್ಲಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಹೀಗಾಗಿ ಇಲ್ಲಿ ಬೆಲೆ ಅನಿಶ್ಚಿತತೆ ಮತ್ತು ಅಪರಿಪೂರ್ಣ ಮತ್ತು ವ್ಯಾಪಾರೀಕರಣದ ಒಂದು ಸಂದರ್ಭದಲ್ಲಿ ನಾವಿವತ್ತು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ. ಮತ್ತು ವ್ಯವಸಾಯಕ್ಕೆ ತಗುಲುವ ಖರ್ಚಿನ ಹೆಚ್ಚಳ ಮತ್ತು ಪರಿಸರ ನಾಶ. ಕಾರಣ ನಾವು ವ್ಯವಸಾಯಕ್ಕೆ ಸಾಕಷ್ಟು ಉಳುಮೆ ಮಾಡಲಿಕ್ಕೆ, ಹಸನ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಬೀಜ, ಗೊಬ್ಬರಗಳು, ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಖರ್ಚು ಮಾಡ್ತೀವಿ. ಆದರೆ ಅದು ಎಷ್ಟೋ ಸಲ ನಾವು ಖರ್ಚು ಮಾಡಿರ್ತಕ್ಕಂಥ ಬಂಡವಾಳ ಕೂಡ ವಾಪಸ್ ಬರ್ತಿರ್ತಕ್ಕಂಥ ಒಂದು ಸ್ಥಿತಿ. ಹಾಗಾಗಿ ಸಾಲದಲ್ಲೇ ಅವನು ಮುಳುಗ್ತಕ್ಕಂಥದ್ದು, ಅಂತರ್ಜಲದ ಮಟ್ಟ ಕ್ಷೀಣಿಸ್ತಕ್ಕಂಥದ್ದು. ಇವತ್ತು ರೈತ ಒಂದು ಭರವಸೆ ಇಲ್ಲದೇ ಬದುಕುವಂತ ಒಂದು ಸ್ಥಿತಿಯನ್ನು ನಾವು ಕಾಣುವಂಥದ್ದು. ಹಾಗೆಯೇ ರಾಜ್ಯದಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಉದ್ದೇಶಪೂರ್ವಕವಾಗಿ ಹಿಂಪಡೆಯುವುದು. ಕೆಲವು ಸಲ ಸಬ್ಸಿಡಿ ರೂಪದಲ್ಲಿ ಕೊಡ್ತಕ್ಕಂಥದ್ದು, ಮತ್ತೆ ದಿಢೀರ್ನೆ ವಾಪಸ್ಸು ತೆಗೆದುಕೊಳ್ತಕ್ಕಂಥದ್ದು, ಉಚಿತವಾಗಿ ಕೊಟ್ಟು ಮತ್ತು ವಾಪಸ್ಸು ಪಡಿತಕ್ಕಂಥದ್ದು. ಮತ್ತು ವಿಶೇಷವಾಗಿ ಮೂಲಭೂತ ಸೌಕರ್ಯ, ನೀರಾವರಿ ಮತ್ತು ಸಾಲ ಸೌಲಭ್ಯ ಎನ್ನುವಂಥದ್ದು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಬಿತ್ತನೆ ಆದಮೇಲೆ ಸಾಲ ಸಿಗ್ತಕ್ಕಂಥದ್ದು, ಕೊಯ್ಲು ಆದಮೇಲೆ ಅದಕ್ಕೆ ಒಂದು ಲಾಭ ಬರ್ತಕ್ಕಂಥ ಒಂದು ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಅನೇಕ ಬೆಳೆಗಳನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಅನೇಕ ಶೀತ ವಲಯದ ಒಂದು ಗೋಡಂಬುಗಳ ಅಗತ್ಯತೆ, ಆದರೆ ಅವು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ. ಈ ಎಲ್ಲ ಕಾರಣದಿಂದ ಇಲ್ಲಿ ಉದ್ದೇಶಪೂರ್ವಕವಾಗಿ ಕೆಲವು ಸಲ ಹಿಂಪಡಿತಕ್ಕಂಥ ಒಂದು ಪ್ರಯತ್ನ, ಅದು ವಿದ್ಯುತ್ ಆಗಿರ್ಬೋದು. ಕೆಲವು ಸಲ ಕೃಷಿಗೆ ವಿದ್ಯುತ್ತನ್ನು ಉಚಿತವಾಗಿ ನೀಡೋದು ಮತ್ತು ವಾಪಸ್ ತೆಗಿತಕ್ಕಂಥದ್ದು, ಅಲ್ಲಿ ದುಬಾರಿ ಬೆಲೆ ಏರಿಸ್ತಕ್ಕಂಥದ್ದು, ಮತ್ತು ಕೆಲವು ಸಲ ಬೆಂಬಲ ಬೆಲೆ ನೀಡ್ತಕ್ಕಂಥದ್ದು ಮತ್ತು ವಾಪಸ್ಸು ಪಡಿತಕ್ಕಂಥದ್ದು. ಇವೇನು ಇದೆ, ಇದರಿಂದ ಅನೇಕ ಥರದ ಒಂದು ನಷ್ಟಗಳನ್ನು ಅನುಭವಿಸುವಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು.
ಹಾಗೆಯೇ ಜಾಗತೀಕರಣ ಸ್ಪರ್ಧೆ ಮತ್ತು ಬಂಡವಾಳಶಾಹಿಗಳಿಂದ ಆಗುವಂಥ ಒಂದು ಶೋಷಣೆ, ಬಿತ್ತನೆ ಬೀಜ ಆಗಿರ್ಬೋದು ಅಥವಾ ರಸಗೊಬ್ಬರ ಆಗಿರ್ಬೋದು. ಇಲ್ಲಿ ವಿಶ್ವ ವಾಣಿಜ್ಯ ಸಂಘಟನೆ ಎನ್ನುವಂಥದ್ದು ಒಂದು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸರಿಯಾದ ಒಂದು ವೈಜ್ಞಾನಿಕ ಬೆಲೆ ಬರೆದಿರ್ತಕ್ಕಂಥದ್ದು. ಇವರೇ ಒಂದು ಹೊಸ ಹೊಸ ತಳಿ ವಿಜ್ಞಾನ ಕೋಟಾ ಬೀಜಗಳು ಮತ್ತು ಬೆಳೆ ನಷ್ಟ, ಇವರು ಕೊಡ್ತಕ್ಕಂಥ ಅದೆಷ್ಟೋ ಬೀಜಗಳು ಕೋಟಾ ಬೀಜಗಳು ಮತ್ತು ಬೆಳೆ ನಷ್ಟ ಆಗ್ತಕ್ಕಂಥದ್ದು, ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಪದ್ಧತಿ, ಇವೆಲ್ಲವೂ ಕೂಡ ಇಲ್ಲಿ ಮಿಕಿನ್ಸೆ ಮಾದರಿ ಅಭಿವೃದ್ಧಿ ಎನ್ನುವಂಥದ್ದು ಒಂದು ಉದ್ಯಮ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡತಕ್ಕಂಥದ್ದು. ಹಾಗಾಗಿ ಭಾರತದಲ್ಲಿ ಒಂದು ಕೃಷಿ ಏರಿಳಿತ ಮತ್ತು ಬಾವಿಗಾಗಿನೇ, ಪಂಪ್ಸೆಟ್ಗಾಗಿನೇ, ನೀರಾವರಿಗಾಗಿನೇ ವಿಪರೀತ ಸಾಲ ಮಾಡ್ತೀವಿ, ಆದರೆ ಅದು ಸಮರ್ಪಕವಾಗಿ ಸಿಗದೇ ಇಲ್ಲ. ಆ ಕಾರಣಕ್ಕಾಗಿ ನಾವು ಸಾಲಗಾರನಾಗ್ತಕ್ಕಂಥದ್ದು ಅನಿವಾರ್ಯ. ತದನಂತರ ಒಂದು ಸಂಕೀರ್ಣ ಬ್ಯಾಂಕಿಂಗ್ ನಿಯಮಗಳು ಮತ್ತು ಸಾಂಸ್ಥಿಕ ಮೂಲಗಳಿಂದ ಸಾಲದ ಒಂದು ಅಲಭ್ಯತೆ, ಸರಿಯಾದ ಸಮಯಕ್ಕೆ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಪ್ರಾದೇಶಿಕ ಬ್ಯಾಂಕ್ಗಳು ಒಂದು ಔಪಚಾರಿಕ ನಿಯಮಗಳು, ಅಂದರೆ ಒಂದು ಸಾಲ ಪಡಿಬೇಕಾದ್ರೆ ಒಂದು ನಿಖರವಾಗಿರ್ತಕ್ಕಂಥ ಒಂದು ದಾಖಲೆಗಳು, ಆ ದಾಖಲೆಗಳನ್ನು ಸರಿಯಾದ ಸಮಯಕ್ಕೆ ಹೊಂದಿಸಲಾಗದೆ ಅದೆಷ್ಟೋ ಸಾಲದಿಂದ ವಂಚಿತರಾಗ್ತಕ್ಕಂಥ ಮತ್ತು ಅನೇಕ ದಾಖಲೆಗಳನ್ನು ಕೊಟ್ಟರು ಕೂಡ ವಿಳಂಬವಾಗಿ ಸಾಲ ಸಿಗ್ತಕ್ಕಂಥ ಒಂದು ಪ್ರಕ್ರಿಯೆ. ಹೀಗಾಗಿ ಮತ್ತು ನಮಗೆ ಒಂದು ವ್ಯವಸಾಯಕ್ಕೆ ಬೇಕಾಗಬಹುದಾದಂಥ ಸಾಲವು ನೇರವಾಗಿ ಸರಿಯಾದ ಸಮಯಕ್ಕೆ ಸಿಗದೇ ಇರತಕ್ಕಂಥದ್ದು, ಕಡಿಮೆ ಸಾಲ ಸಿಗ್ತಕ್ಕಂಥ ಒಂದು ಸ್ಥಿತಿ. ಸೊ ಹೀಗಾಗಿ ಒಂದು ನಬಾರ್ಡ್ ಸಂಸ್ಥೆ ಕೂಡ ಒಂದು ಅರ್ಹತೆಯನ್ನು ಗುರುತಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಎಡವಟ್ಟುಗಳನ್ನು ನಾವು ಕಾಣ್ತೀವಿ. ಕೆಲವೊಬ್ಬರು ಜಮೀನನ್ನು ಉಳುಮೆ ಮಾಡ್ತಾರೆ, ಆದರೆ ರೆಕಾರ್ಡ್ ಇರಲ್ಲ, ಆದರೆ ಉಳುಮೆ ಮಾಡೇ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಸಾಲ ಸಿಗದೇ ಇರತಕ್ಕಂಥ ಒಂದು ಸ್ಥಿತಿಯನ್ನು, ಹೀಗಾಗಿ ಒಂದು ಸಾಕಷ್ಟು ಸಾಲದಿಂದಲೇ ನರಳತಕ್ಕಂಥದ್ದನ್ನು ನಾವು ಕಾಣುವಂಥದ್ದು. ಇನ್ನು ಸಹಕಾರಿ ವಲಯದ ಒಂದು ವೈಫಲ್ಯತೆ, ಸಹಕಾರಿ ಬ್ಯಾಂಕ್ಗಳು ರೈತರನ್ನ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಬ್ಯಾಂಕ್ಗಳು, ಆದರೆ ಇವತ್ತು 32,382 ಸಹಕಾರಿ ಬ್ಯಾಂಕ್ಗಳು ಸಂಘಗಳು ಇವತ್ತು ಕರ್ನಾಟಕದಲ್ಲಿದೆ. ಆದರೆ 40% ಬ್ಯಾಂಕ್ಗಳು ನಷ್ಟವನ್ನು ಅನುಭವಿಸ್ತಾ ಇದೆ, 20% ಬ್ಯಾಂಕ್ಗಳು ದಿವಾಳಿ ಸ್ಥಿತಿಗೆ ತಲುಪಿವೆ. ಕಾರಣ ಯಾಕೆಂದರೆ ಅಲ್ಲಿ ಸರಿಯಾಗಿ ಸಾಲ ತೆಗೆದುಕೊಂಡಿರ್ತಕ್ಕಂಥವರು ಕಟ್ಟದೇ ಇರತಕ್ಕಂಥ ಒಂದು ಸ್ಥಿತಿ ಮತ್ತು ಸರ್ಕಾರ ಮನ್ನಾ ಮಾಡುವಂಥ ಒಂದು ಸಂದರ್ಭದಲ್ಲಿ ಸರ್ಕಾರವು ಬ್ಯಾಂಕುಗಳಿಗೆ ಸರಿಯಾಗಿ ಹಣವನ್ನು ಒದಗಿಸದೇ ಇರತಕ್ಕಂಥ ಒಂದು ಸ್ಥಿತಿ. ಸೊ ಈ ಎಲ್ಲ ಕಾರಣದಿಂದ ಸಾಮಾನ್ಯವಾಗಿ ರೈತ ಏನಾಗ್ತಾನೆ ಅಂತಂದ್ರೆ ಈ ಬ್ಯಾಂಕುಗಳು ದಿವಾಳಿ ಆಗೋದ್ರ ಜೊತೆ ರೈತ ಕೂಡ ಒಂದು ಅಧಪತನದತ್ತ ಹೋಗುವಂಥದ್ದು. ಇನ್ನು ಅಂತರ್ಜಲದ ಮೇಲಿನ ಅತಿಯಾದ ಅವಲಂಬನೆ, 1990ರಿಂದ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ರು ಕೂಡ, ಒಂದು ಸಣ್ಣ ನೀರಾವರಿ ವ್ಯವಸ್ಥೆ ಮಾಡಿದ್ರು ಕೂಡ ಮಳೆ ಪ್ರಮಾಣ ಕಡಿಮೆ ಆಗುವ ಕಾರಣಕ್ಕಾಗಿನ ಅಂತರ್ಜಲ ಎನ್ನುವಂಥದ್ದು ಇವತ್ತು ಬತ್ತಿ ಹೋಗ್ತಾ ಇದೆ. ಹಾಗಾಗಿ ಅಲ್ಲಿ ಮಳೆ ಕಡಿಮೆ ಆದಮೇಲೆ ಬೆಳೆ ಒಂದು ಸರಿಯಾದ ರೀತಿ ಬರದೇ ಇರತಕ್ಕಂಥ ಒಂದು ಸ್ಥಿತಿಯನ್ನು ಕೂಡ ನಾವು ಇಲ್ಲಿ ಕಾಣುವಂಥದ್ದು. ಹಾಗೆಯೇ ಬರಪೀಡಿತ ಪ್ರದೇಶಗಳ ಹೆಚ್ಚಳ, ವಿಶೇಷವಾಗಿ ರಾಜಸ್ಥಾನ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಜಿಲ್ಲೆಗಳಲ್ಲಿ ಹೆಚ್ಚು ಬರವನ್ನು ನಾವು ಕಾಣ್ತಿದ್ದೀವಿ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಬರ ನಿರ್ವಹಣಾ ಒಂದು ವೈಫಲ್ಯವನ್ನು ಕೂಡ 63ರಿಂದ 72% ಇವತ್ತು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭವನ್ನ ಮತ್ತು ಅನೇಕ ತರದ ಒಂದು ಪ್ರವಾಹವನ್ನು ಕೂಡ ನಾವು ಇಲ್ಲಿ ಕಾಣುವಂತ ಒಂದು ಸಂದರ್ಭ. ಅಂದ್ರೆ ಅಲ್ಲಿ ಪ್ರವಾಹ ಆಗಿರ್ಬೋದು ಅಥವಾ ಒಂದು ನೆರೆ ಪೀಡಿತತನ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಅಥವಾ ಹೆಚ್ಚು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇವೆಲ್ಲ ಇರೋದ್ರಿಂದನೇ ಅನೇಕ ತರದ ಒಂದು ಸಮಸ್ಯೆಗಳನ್ನು ನಾವಿಲ್ಲಿ ನೋಡುವಂಥದ್ದು. ತದನಂತರ ಕರ್ನಾಟಕ
ರೈತರ ಆತ್ಮಹತ್ಯೆ. ಇಲ್ಲಿ R.S. ದೇಶಪಾಂಡೆ ಮತ್ತು ಸರೋಜ ಅರೋರ್ ಎಂತಕ್ಕಂಥವರು ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆಗಳು, ಅಗ್ರೇರಿಯನ್ ನಾನ್ ಕ್ರೈಸಿಸ್ ಅಂಡ್ ಫಾರ್ಮರ್ ಸುಸೈಡ್ಸ್, ಅಂದರೆ ಇಲ್ಲಿ ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆಗಳು ಎಂಬ ಒಂದು ಕೃತಿಯಲ್ಲಿ 2007ರಲ್ಲಿ ಮುಸೂರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಡಳಿತಾತ್ಮಕ ರಾಷ್ಟ್ರೀಯ ಅಕಾಡೆಮಿ ಎನ್ನುವಂಥದ್ದು ಒಂದು ರೈತರು ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಎನ್ನುವಂಥ ಒಂದು ಕೃತಿಯನ್ನ ಒಂದು ಚರ್ಚೆಯಲ್ಲಿ ಚರ್ಚಿಸ್ತಾರೆ. ಒಂದು ಕೃತಿಯಲ್ಲಿ ವಿಶೇಷವಾಗಿ 1993ರಿಂದ 2003ರವರೆಗೆ ಸುಮಾರು 1,248,000 ರೈತರು ಆತ್ಮಹತ್ಯೆಗೆ ಒಳಗಾಗಿರ್ತಕ್ಕಂಥದ್ದನ್ನ ನಾವು ಕಾಣುವಂಥದ್ದು. ಇದಕ್ಕೆ ಸಾಮಾನ್ಯವಾಗಿ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶದ ಕಬ್ಬು ಬೆಳೆಗಾರರು, ಆಂಧ್ರ ಪ್ರದೇಶದ ಹತ್ತಿ ಬೆಳೆಗಾರರು, ಕೇರಳದ ಸಂಬಾರು ಬೆಳೆಗಾರರು, ಕರ್ನಾಟಕದಲ್ಲಿರ್ತಕ್ಕಂಥ ಕಾಫಿ ಬೆಳೆಗಾರರು, ಹೀಗೆ ಒರಿಸ್ಸಾ, ಪಶ್ಚಿಮ ಬಂಗಾಳ ಎಲ್ಲ ರಾಜ್ಯಗಳಲ್ಲೂ ಕೂಡ ರೈತರ ಆತ್ಮಹತ್ಯೆಯನ್ನ ಕಾಣ್ತಿದ್ವಿ. ಸಾಲದಿಂದ, ಆ ಬಡ್ಡಿಯಿಂದ, ಆ ನರಳಿಯಲ್ಲಿ ಸಾಯುವಂತ ಒಂದು ಸ್ಥಿತಿ. ಹಾಗೆಯೇ 2003-2007ರವರೆಗೆ ಇಲ್ಲಿ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ವರದಿ ಆಧಾರದ ಮೇಲೆ 1193 ರೈತರು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣುವಂಥದ್ದು. ಹಾಗೆಯೇ ಇಲ್ಲಿ 8,600 ರೈತರು 2005ರಿಂದ 6ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಕೇವಲ ಒಂದು ಲೆಕ್ಕಕ್ಕೆ ಇರುವಂಥದ್ದು. ಆದರೆ ಇನ್ನೂ ಅದೆಷ್ಟೋ ರೈತರು ಲೆಕ್ಕಕ್ಕೆ ಸಿಗದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತು ರಾಷ್ಟ್ರೀಯ ಸಾಮಾಜಿಕ ಕಾವಲು ಒಕ್ಕೂಟ ಎನ್ನುವಂಥ ಒಂದು ರಿಪೋರ್ಟ್ ಪ್ರಕಾರ 11,387 ರೈತರು 2001ರಿಂದ 6ನೇ ಸಾಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು. ವಿಶೇಷವಾಗಿ ಹಳೆಯ ಮದ್ರಾಸ್ ಪ್ರಾಂತ್ಯ ಮತ್ತು ಕೊಡಗು ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಣುವಂಥದ್ದು. 1998ರಲ್ಲಿ ಬೀದರ್ನ ತೊಗರಿ ಬೆಳೆಯುವ ರೈತರ ಆತ್ಮಹತ್ಯೆ ಹೆಚ್ಚು ಸದ್ದನ್ನ ಮಾಡಿರ್ತಕ್ಕಂಥ. ಜೊತೆಗೆ ಇಲ್ಲಿ ಆತ್ಮಹತ್ಯೆ ಪ್ರಕರಣ ಬರಪೀಡಿತ ಪ್ರದೇಶಗಳಾಗಿರ್ತಕ್ಕಂಥ ಗುಲ್ಬರ್ಗ, ಬೀದರ್ ಇಲ್ಲಿ ವಿಶೇಷ, ಮತ್ತು ಶಿವಮೊಗ್ಗ, ದಾವಣಗೆರೆ, ಕೊಪ್ಪಳ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೂ ಕೂಡ ಇಲ್ಲಿ ರೈತರ ಆತ್ಮಹತ್ಯೆ ಎನ್ನುವಂಥದ್ದು ವಿಸ್ತರಿಸಿರ್ತಕ್ಕಂಥದ್ದು. ರೈತರ ಆತ್ಮಹತ್ಯೆಗೆ ಕಾರಣಗಳು ಏನು ಎನ್ನುವಂಥದ್ದು ಬಹಳಷ್ಟು ವಿಶಿಷ್ಟ. ನಿಮಗೆ ರೈತರ ಆತ್ಮಹತ್ಯೆಗೆ ಕಾರಣಗಳನ್ನು ತಿಳಿಸಿ ಎನ್ನುವಂಥದ್ದನ್ನು ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು. ಮತ್ತು ಅದರ ಜೊತೆಗೆ ಪ್ರಶ್ನೆಯನ್ನ ಕೇಳುವಂಥದ್ದು. R. ದೇಶಪಾಂಡೆ ಮತ್ತು ಸರೋಜ್ ಅವರು ರೈತರ ಆತ್ಮಹತ್ಯೆಗೆ ಕಾರಣಗಳನ್ನು ಕೊಡ್ತಕ್ಕಂಥದ್ದು. ಅದು ವಿಶೇಷವಾಗಿ ಒಂದು ಯಾವುದಂತಂದ್ರೆ ಘಟನೆಗಳು ಅಂತ ಕರಿತೀವಿ ನಾವು. ಒಂದು ಘಟನೆ ರೈತರ ಆತ್ಮಹತ್ಯೆಗೆ ಕಾರಣ. ಅದು ಯಾವ ಘಟನೆ? ಬೆಳೆ ನಷ್ಟ ಆಗಿರ್ಬೋದು, ಅಥವಾ ಕೊಳವೆ ಬಾವಿ ವೈಫಲ್ಯ ಆಗಿರ್ಬೋದು, ಅಥವಾ ಬೆಲೆ ಕುಸಿತ ಆಗಿರ್ಬೋದು, ಮತ್ತು ಮಗಳ ವಿವಾಹ, ಕೌಟುಂಬಿಕ ಸಮಸ್ಯೆ, ಆಸ್ತಿ ವಿವಾದ, ಅಥವಾ ಇವೆಲ್ಲವೂ ಕೂಡ ಘಟನೆಗಳ ಪಟ್ಟಿಗೆ ಸೇರುತ್ತವೆ. ಅಂದ್ರೆ ಕೆಲವು ಘಟನೆಗಳು ರೈತರ ಆತ್ಮಹತ್ಯೆಗೆ ಕಾರಣ. ಸೊ ಇವೆಲ್ಲ ಘಟನೆಗಳು. ಇನ್ನು ಎರಡನೇದಾಗಿ ಒತ್ತಡಕಾರಕಗಳು. ಎರಡಕ್ಕಿಂತ ಹೆಚ್ಚು ಘಟನೆಗಳು ಏಕಕಾಲಕ್ಕೆ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರಿದಾಗ ಅವನು ರೈತರ ಆತ್ಮಹತ್ಯೆಗೆ ಒಳಗಾಗ್ತಾನೆ. ಉದಾಹರಣೆಗೆ 2 ಅಥವಾ 3 ಘಟನೆಗಳು ಸೇರಿದಾಗ ಅಲ್ಲಿ ಒತ್ತಡ ಉಂಟಾಗುತ್ತದೆ. ಆ ಒತ್ತಡ ಪರಿಣಾಮ ಏನು ಅಂತಂದ್ರೆ ಅವನು ಸಾವನ್ನ ಅಪ್ತಕ್ಕಂಥದ್ದು, ಆ ಒತ್ತಡ ತಡ್ಕೊಳ್ಳಾರದೆ ಅವನ ಸಾವನ್ನ ಅಪ್ತಕ್ಕಂಥದ್ದು, ಅಥವಾ ಜೀವನ ಒಂದು ಮಾರಣಾಂತಿಕ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಅನೇಕ ಕಾರಣಕರ್ತರು ಕೂಡ ಇದಕ್ಕೆ ಒಂದು ಪ್ರಚೋದನೆಯನ್ನು ನೀಡ್ತಾರೆ. ಅನೇಕ ಘಟನೆಗಳು ಇದಕ್ಕೆ ಒಂದು ವಿಶೇಷವಾಗಿ ಪ್ರಚೋದನೆಯನ್ನ ನೀಡ್ತಾರೆ. ಹಾಗಾಗಿ ಇಲ್ಲಿ ಒತ್ತಡ ಕಾರಕಗಳು ಅಂತ ಕರೀತೀವಿ ನಾವು. ಒತ್ತಡ ಕಾರಕಗಳು ಅಂದ್ರೆ ಹಲವು ಘಟನೆಗಳು ಸೇರಿದಾಗ ಅಲ್ಲಿ ಒತ್ತಡ ಆಗ್ತಕ್ಕಂಥವು, ಮತ್ತು ಕೆಲವೊಬ್ಬರು ಅದಕ್ಕೆ ಪ್ರಚೋದನೆಯನ್ನು ನೀಡ್ತಾರೆ.
ಅಯ್ಯೋ ಸಾಕಷ್ಟು ಸಾಲ ಮಾಡ್ಬಿಟ್ಟು ನೀನು ಹೆಂಗೆ ತೀರಿಸ್ತಿ, ಇವೆಲ್ಲ. ಮತ್ತು ಕಾರಣಕರ್ತರು ಅಂತ ಮೂರನೇದು, ವಿಶೇಷವಾಗಿ ಕಾರಣಕರ್ತರು ಅಂದ್ರೆ ಸಂಭವನೀಯ ಬಲಿ ಪಶು ಅಪಮಾನದ ಸಂಕೇತ. ಉದಾಹರಣೆಗೆ ಯಾರ್ಯಾರು ಕಾರಣಕರ್ತರು ಅಂದ್ರೆ ನಾವೇನು ಸಾಲ ತೆಗೆದುಕೊಂಡು ಬಂದಿರ್ತೀವಿ ಎಲ್ಲ ಲೇವಿ ದೇವಿದಾರರು, ಬ್ಯಾಂಕ್ಗಳು, ಜೀವನ ಸಂಗಾತಿ ಮತ್ತು ಸಂಬಂಧಿಕರು ಮತ್ತು ಆಪ್ತ ಮಿತ್ರರು ಮತ್ತು ಅಪಮಾನಕರವಾಗಿರ್ತಕ್ಕಂಥ ಒಂದು ಅನುಭವವನ್ನ ನೀಡುವಂಥ ಕೆಲವೊಂದು ಪ್ರಸಂಗಗಳು ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆಯನ್ನು ನೀಡುವಂಥದ್ದು. ಅಂದ್ರೆ ಸಾಲಗಾರ ಎದುರಿಸ್ತಕ್ಕಂಥದ್ದು, ಜಪ್ತಿ ಮಾಡ್ತೀವಿ ಎನ್ನುವಂಥ ಒಂದು ಸ್ಥಿತಿಗತಿ, ಇವೆಲ್ಲವೂ ಕೂಡ ಒಂದು ಆತ್ಮಹತ್ಯೆಗೆ ಕಾರಣ ಮತ್ತು ಪ್ರಚೋದಕಗಳು ಅಂತ ಕರಿತೀವಿ. ಘಟನೆ ಮತ್ತು ಒತ್ತಡಕಾರದ ಹಿನ್ನೆಲೆಯಲ್ಲಿ ಕಾರಣಕರ್ತರು ಅನಪೇಕ್ಷಿತವಾಗಿ ಒಂದು ಪ್ರಚೋದನೆಯನ್ನು ನೀಡುತ್ತಾರೆ. ಉದಾಹರಣೆ ಎಮಿಲಿ ಡರ್ಕಿಮ್ ರವರು ತಿಳಿಸುವ ಹಾಗೆ ಒಬ್ಬ ವ್ಯಕ್ತಿ ಸಾವಿಗೆ ಕಾರಣ ಏನಂತಂದ್ರೆ ಒಂದು ಸೊಸೈಟಿ ಅವನು ಯಾವುದೋ ಒಂದು ಕಾರಣಕ್ಕಾಗಿನೇ ಸಾಲ ಮಾಡಿರ್ತಾನೆ, ನಾವು ಸಮಾಧಾನ ಮಾಡೋದಿಲ್ಲ, ಅದನ್ನ ಒಂದು ಮತ್ತಷ್ಟು ವಿಶ್ಲೇಷಣೆ ಮಾಡಿ ಅವನಿಗೆ ಭಯವನ್ನು ಹುಟ್ಟಿಸ್ತೀವಿ, ಅನಿವಾರ್ಯವಾಗಿ ಅವನು ಸಾಯ್ತಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ಹೀಗಾಗಿ ಒಂದು ಸಾಮಾಜಿಕ ವಿಘಟನೆಯೂ ಕೂಡ ಒಂದು ಆತ್ಮಹತ್ಯೆಗೆ ಕಾರಣ ಆಗುವಂಥದ್ದನ್ನು ನಾವಿಲ್ಲಿ ಕಾಣ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸಾಲ ಆಗಿರ್ಬೋದು ಮತ್ತು ಅನಿಶ್ಚಿತತೆ ಆಗಿರ್ಬೋದು, ಮಾರುಕಟ್ಟೆ ಸರಿಯಾದ ಬೆಲೆ ಸಿಗದೇ ಇರತಕ್ಕಂಥದ್ದು ಆಗಿರ್ಬೋದು, ಕೆಲವು ತಾಂತ್ರಿಕ ಕಾರಣಗಳು ಆಗಿರ್ಬೋದು, ಅಥವಾ ಅನೇಕ ಉನ್ನತ ಅಪೇಕ್ಷೆಗಳಾಗಿರ್ಬೋದು, ಬೆಂಬಲ ಬೆಲೆ ಸಿಗದೇ ಇರತಕ್ಕಂಥದ್ದು, ಸಾರ್ವಜನಿಕ ನೀತಿ ಆಗಿರುವಂಥದ್ದು, ಮತ್ತು ಆ ಕಾರಣಕ್ಕಾಗಿಯೇ ಅವನಿಗೆ ಭಯ ಹುಟ್ಟುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಆ ಗ್ರಾಮದಲ್ಲಿ ಇರುವಂಥ ರೈತರು ಆತ್ಮಹತ್ಯೆಗೆ ಒಳಗಾಗ್ತಕ್ಕಂಥ ಒಂದು ಸ್ಥಿತಿಗೆ ತಲುಪುವಂಥದ್ದನ್ನು ನಾವಿಲ್ಲಿ ಕಾಣ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ವಿಶೇಷವಾಗಿ ನಿಮಗೆ 5 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳ್ತಾರೆ, ರೈತರ ಆತ್ಮಹತ್ಯೆಗೆ ಕಾರಣಗಳನ್ನು ತಿಳಿಸಿ ಅಂದಾಗ ನೀವು 1ನೇದು ಘಟನೆಗಳು, 2ನೇದು ಒತ್ತಡ ಕಾರಕಗಳು, 3ನೇದು ಕಾರಣಕರ್ತರು ಮತ್ತು 4ನೇದು ಪ್ರಚೋದಕಗಳು. ಇವೆಲ್ಲವೂ ಸೇರಿನೇ ಇಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು. ಇಲ್ಲಿ ಆರ್ಥಿಕ ಸುಧಾರಣೆ, ಅಭಿವೃದ್ಧಿ, ಅಸಮತೆ ಮತ್ತು ರೈತರ ಆತ್ಮಹತ್ಯೆ ವಿವರಿಸ್ತಕ್ಕಂಥ ಒಂದು ಇಂಡೆಕ್ಸ್ ಅನ್ನು ನೋಡಿದಾಗ ಕೆಲವು ಅಂತಾರಾಷ್ಟ್ರೀಯ ನೀತಿಗಳು, ಕೆಲವು ರಾಷ್ಟ್ರೀಯ ಸರ್ಕಾರಿ ನೀತಿಗಳು, ಕೆಲವು ಕೃಷಿ ನೀತಿಗಳು ಮತ್ತು ಅಭಿವೃದ್ಧಿಯ ಅಸಮಾನತೆಗಳು, ರಚನಾತ್ಮಕ ಬದಲಾವಣೆ ಆಗದಿರ್ತಕ್ಕಂಥದ್ದು, ರೈತರ ಅಪೇಕ್ಷೆಗಳಲ್ಲಿ ಅಂದರೆ ಅಪೇಕ್ಷೆಯಲ್ಲಿ ಹೆಚ್ಚಳವನ್ನು ಕಾಣುವಂಥದ್ದು, ಆಹಾರದ ಬೆಳೆಗಳ ಮೇಲೆ ಹೆಚ್ಚಿನ ಅವಲಂಬನೆ, ನೀರಾವರಿಗಾಗಿಯೇ ನಾವು ಹೆಚ್ಚು ಅಂತರ್ಜಲದ ಮೇಲಿನ ಅವಲಂಬನೆ ಆಗ್ತೀವಿ, ಹಾಗೆಯೇ ಅನೌಪಚಾರಿಕ ಸಾಲದ ಮೇಲಿನ ಹೆಚ್ಚಿನ ಅವಲಂಬನೆ. ಅಂದರೆ ನಮಗೆ ಸರ್ಕಾರ ಸರಿಯಾದ ರೀತಿ ಸಾಲ ಸಿಗಲಿಕ್ಕೆ ಅಥವಾ ಸಾಲ ಕೊಡದೇ ಇದ್ದಾಗ ನಾವು ಅನಿವಾರ್ಯವಾಗಿ ಅನೌಪಚಾರಿಕ ಸಾಲವನ್ನು ಮಾಡ್ತೀವಿ. ಮತ್ತು ಕಚ್ಚಾ ವಸ್ತುಗಳಿಗಾಗಿ ಮಾರುಕಟ್ಟೆಯ ಮೇಲೆ ನಾವು ಹೆಚ್ಚಿನ ಅವಲಂಬನೆಯನ್ನ ಮಾಡುವಂಥದ್ದು, ಉತ್ಪನ್ನಗಳಿಗೆ ಒಂದು ಬೆಲೆ ಸಿಗದೇ ಇರತಕ್ಕಂಥದ್ದು, ಮಾನವನ ಅಭಿವೃದ್ಧಿ ಜೀವನದಲ್ಲಿ ಒಂದು ಘಟನೆಗಳು ಅಧಿಕಗೊಂಡಾಗ ಅನಿವಾರ್ಯವಾಗಿ ಆಪತ್ತಿನ ಹೆಚ್ಚಳದಿಂದ ಒತ್ತಡ ಹೆಚ್ಚಳ ಆಗುತ್ತೆ. ಅವಾಗ ಕೃಷಿಯ ಅಸಾಧ್ಯತೆ, ಆದಾಯ ಮತ್ತು ಅನುಭವಗಳ ನಡುವಿನ ಅಂತರ, ಆದಾಯ ಮತ್ತು ಅನುಭವಗಳ ನಡುವೆ ಸಾಕಷ್ಟು ಅಂತರ, ಅನಿವಾರ್ಯ ನಾವು ಉಣ್ಲೇಬೇಕು, ತಿನ್ನಲೇಬೇಕು, ಬಟ್ಟೆ ತೊಡಲೇಬೇಕು, ಇವನ್ನ ನೀಗಿಸ್ಬೇಕಾದ್ರೆ ಆದಾಯ ಬೇಕಾದ್ರೆ ಆದಾಯ ಇಲ್ಲ, ಇದ್ರ ಮಧ್ಯೆ ಸಾಕಷ್ಟು ಅಂತರ, ಹೆಚ್ಚುತ್ತಿರುವ ಋಣಭಾರ, ಇವೆಲ್ಲ ರೈತರ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಿಕ್ಕೆ ಅನಿವಾರ್ಯವಾಗಿ ಆ ಸೃಷ್ಟಿ ಆಗ್ತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣಬಹುದು. ಹೀಗಾಗಿ ಒಂದು ರೈತರ ಆತ್ಮಹತ್ಯೆ ಎನ್ನುವಂಥದ್ದು ಕೇವಲ ಒಂದು ಒಂದು ಸ್ಥಿತಿ ಅಲ್ಲ, ಅಲ್ಲಿ ವಿಶೇಷವಾಗಿ ಒಂದು ಸಾಕಷ್ಟು ಆ ಸ್ಥಿತಿಯನ್ನ ಒಂದು ಬಲವನ್ನ
ನೀಡುವಂಥ ಒಂದು ಸ್ಥಿತಿ. ಹೀಗಾಗಿ ಒಬ್ಬ ರೈತನಿಗೆ ತಾನೇ ತಾನಾಗಿ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಯಾರೂ ಮುಂದಾಗೋದಿಲ್ಲ. ಸಮಾಜ ಅಲ್ಲಿ ವಿಘಟನೆಗೊಂಡಿದೆ, ನನ್ನವರು ಯಾರೂ ಇಲ್ಲ ಅಂತ ತಿಳಿದು ಬಂದಾಗ ಕೆಲವು ಪ್ರಚೋದನೆಗಳು, ಕೆಲವು ಒತ್ತಡಗಳು, ಕೆಲವು ಕಾರಣಗಳು, ಕೆಲವು ಘಟನೆಗಳು ಇವೆಲ್ಲವೂ ಕೂಡ ಒಬ್ಬ ರೈತರ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದಾಗ ಅವನು ಜಂಗಾಬಲ, ಅವನ ಆತ್ಮವಿಶ್ವಾಸವೇ ಕುಸಿತ ಕಂಡಾಗ ಅನಿವಾರ್ಯವಾಗಿ ರೈತ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆದ್ರೆ ಆತ್ಮಹತ್ಯೆ ಎನ್ನುವಂಥದ್ದು ಪರಿಹಾರ ಅಲ್ಲ, ಎಲ್ಲದಕ್ಕೂ ಕೂಡ ಪರಿಹಾರ. ಆದರೆ ಅದನ್ನೇ ನಾವು ಪರಿಹಾರ ಅಂತ ತಿಳ್ಕೊಂಡಿದ್ದೀವಿ. ಹೀಗಾಗಿ ಆ ರೈತ ಆಗಿರ್ತಕ್ಕಂಥವನು ಅದರಿಂದ ಆಚೆ ಬರಬೇಕಾದ್ರೆ ಸಾಮಾನ್ಯವಾಗಿ ನಾವು ಅದನ್ನು ಹಿಮ್ಮೆಟ್ಟಿಸಬೇಕು. ಅದಕ್ಕಾಗಿ ಸರ್ಕಾರ ರೈತರ ಆತ್ಮಹತ್ಯೆಗೆ ಏನೇನು ಕಾರಣ ಇರಬೇಕು ಅಥವಾ ಇರಬಹುದು ಎನ್ನುವಂಥದ್ದನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಆ ಸಮಿತಿಗಳು ಕೊಡ್ತಕ್ಕಂಥ ಆಧಾರದ ಮೇಲೆ ಯಾವ ಕಾರಣಕ್ಕಾಗಿ ರೈತ ಆತ್ಮಹತ್ಯೆ ಮಾಡಿಕೊಳ್ತಾನೆ ಎನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನಾವಿಲ್ಲಿ ಚರ್ಚೆ ಮಾಡೋಣ. ಅಲ್ಲಿ ತನಕ ಇಲ್ಲಿ ತನಕ ಹೇಳ್ತಕ್ಕಂಥ ಒಂದು ವಿಷಯವನ್ನು ನೀವು ಗಮನದಲ್ಲಿಟ್ಟು ಪಾಯಿಂಟ್ಸನ್ನು ಮಾಡಿ ಪದೇ ಪದೇ ಕೇಳ್ತಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ.